ಮತ್ತೊಂದು ಸಾರಿ ಆ ಹತಭಾಗ್ಯನನ್ನು ಬರಬಾಡು. ಓಹೋ, ಕುರು ವೃದ್ಧರೇ, ಈ ದುರ್ವೀತರನ್ನು ದಮನ ಮಾಡದವರಾದರೆ ಈ ವಿಖ್ಯಾತ ವಂಶದ ಕೀರ್ತಿಯನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳುವಿರಿ? ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಅತ್ಯಾಚಾರಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಒಂದು ಕುಲದ ರಕ್ಷಣೆಗಾಗಿ ಒಬ್ಬ ವ್ಯಕ್ತಿಯನ್ನು, ಒಂದು ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ಒಂದು ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸಬಹುದೆಂದು ಧರ್ಮಶಾಸ್ತ್ರಗಳು ಹೇಳಿರುವವು. ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ಕ್ಷತ್ರಿಯ ವೀರರ ರಕ್ತ ಚೆಲ್ಲಲೇಕೆ? ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅನಿಷ್ಟಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ನಾನು ಹೇಳಿದಂತೆ ಮಾಡಿ. ವಾಸುದೇವ, ಈ ದುರ್ವಿಧಾತನಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಹೊತ್ತಿ ಉರಿಯಲಾರಂಭಿಸಿರುವುದು. ಆದರೆ ನಾನು ಏನು ಮಾಡಲಿ? ನಾನು ಅಂಧನು, ಪರಾಧೀನನೂ ಆಗಿರುವೆನು. ರಾಜ್ಯ ಲೋಪದಿಂದ ಉನ್ಮತ್ತ ಪ್ರಾಯನಾದ ಆ ದುರ್ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ಸಂಧಿಗೆ ಒಡಂಬಡಿಸುವ ಕಾರ್ಯವು ನಿನ್ನದು ಗಾಂಧಾರಿ, ನಿನ್ನದು. ಹೋಗುವುದಿರ, ಮತ್ತೊಂದು ಸಾರಿ ಆ ಹತಭಾಗ್ಯನನ್ನು ಕರೆದುಕೊಂಡು ಬಾ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯವಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ದುರ್ವಿಧೀತನೂ ದುರ್ವಾಚಾರ್ಯವಾದ ಆ ದುರ್ಯೋಧನ ಕೈಯಲ್ಲಿ ರಾಜದಂಡವನ್ನು ಒಪ್ಪಿಸಿದ್ದೆ. ಆದರೆ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು. ಅದೇ ಶ್ರೀಕೃಷ್ಣನ ಮಾತಿನಂತೆ ನಡೆದರೆ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದ ದಾರಿಯು ನಿರಾಪಾತವಾಗುವುದು. ಯಾರು ನನ್ನನ್ನು ಕರೆಸಿದವರು? Thank you.
ಏಕೆ ನನ್ನ ಮಾತನ್ನು ಕೇಳುವ ಇಷ್ಟ ನಿನಗಿಲ್ಲವೇನು? ಕುಮಾರ, ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಾನು ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸಿದು ನಾನು ನಿನ್ನನ್ನು ಪಡೆದಿರುವೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಭೂಮಿಗೆ ಬಿದ್ದರೂ ನನ್ನ ಎದೆಯ ರಕ್ತವೇ ನಷ್ಟವಾದೀತು ಎಂದು ಭಾವಿಸಿ ನನ್ನ ಮಾತನ್ನು ಕೇಳು ಕುಮಾರ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು. ಅಮ್ಮ, ಪುನಃ ನಾನು ನಿನ್ನ ಪುತ್ರನಾಗಿ ನನ್ನ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ನನ್ನ ವಿರುದ್ಧ ಪ್ರತಿಭಟಿಸಿದರೂ ಸರಿ, ಈ ದುರ್ಯೋಧನನು ಮಾತ್ರ ಧರ್ಮಚ್ಯುತನಾಗಲಾರ. ಯುದ್ಧವೂ ಕ್ಷತ್ರಿಯನ ಧರ್ಮ. ನಾ ಧರ್ಮವನ್ನೇ ಪಾಲಿಸುವೆನು. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದೆನ್ನ ಕಡೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಹಾಸುಪಾದದಲ್ಲಿ, ರತಿಕರ ವೀರಘೋಷದಲ್ಲಿ. ತಿಳಿದಿರು, ನನಗಿನ್ನು ಸಮಯವಿಲ್ಲ. ಅಧರ್ಮ ಸೂರೆಯಿಂದ ಉನ್ಮತ್ತನಾದವನಿಗೆ ಧರ್ಮದಾಚರಣೆಗೆ ಸಮಯವಿಲ್ಲಿದೆ. ಹಸಿದ ನಾಯಿಯ ಬೇಟೆಯಂತೆ ಮೃತ್ಯು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವಿಲ್ಲಿದೆ. ಇಲ್ಲ ಕುಮಾರ್, ಇಲ್ಲ. ನೀನು ನಾಶ ಹೊಂದುವೆ. ನಿನ್ನಿಂದ ಕುರುಕುಲವೂ ನಾಶ ಹೊಂದುವುದು. ಈ ನಿನ್ನ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವುದು. ಇನ್ನು ನಾನು ಅನನ್ಯಗತಿಗಳಾಗಿ ಈ ದೃಶ್ಯವನ್ನೆಲ್ಲ ನೋಡುತ್ತಾ ಕಣ್ಣೀರು ಸುರಿಸಬೇಕಾಗುತ್ತೆ ಕುಮಾರ, ಕಣ್ಣೀರು ಸುರಿಸಬೇಕಾಗುವುದು. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ಬರುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ನೀನು ಭಯಪಡಬೇಡ ವಿದುರ. ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರುತ್ತೆ. ಪರಮಾತ್ಮ, ವಾಸುದೇವ, ದಯಮಾಡಿ ಇಲ್ಲಿಂದ ಹೊರಡುತ್ತಂತೆ. ದಯಮಾಡಿ ಇಲ್ಲಿಂದ ಹೊರಡುತ್ತಂತೆ. ಇದು ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುವೆನು. ಏನು ತಾಯಿ? ನಾನು ಒಬ್ಬ ಸಾಮಾನ್ಯನ ದುರ್ಯೋಧನಿಗೆ ಹೆದರಿ ಇಲ್ಲಿಂದ ಪಲಾಯನ ಮಾಡುವುದೇ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದಬಡಿದ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ ತಾಯಿ? ಮಾಧವ, ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ತಿಳಿದಿರುವೆ. ಇದರ ಕೋಟಿ ಅಸ್ತ್ರದಲ್ಲಿ ಒಂದು ಅಸ್ತ್ರವು ಹೊರಟರೆ ಸಾಕು, ಜಗತ್ತಿನ ಪ್ರಳಯಗಳು ಪ್ರಾರಂಭವಾಗುವವು. ನಕ್ಷತ್ರ ಗ್ರಹ ತಾರೆಗಳು ಮಕ್ಕಳ ತಿರುಗಿಗಲ್ಲಿನಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಹೊರಳಾಡುವರು. ಅಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಹೆದರಿ ಇಲ್ಲಿಂದ ಪಲಾಯನ ಮಾಡಲೇ ತಾಯಿ? ವಾಸುದೇವ, ಹೇ ಮಾಧವ,
ಪಕ್ಷಕರಿಗೆ ಪರಪಕ್ಷದ ಪರಾಜಯವೇ. ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ, ನನ್ನ ಕಣ್ಣೆದುರಿನಲ್ಲಿಯೇ ನನ್ನ ದೇವರ ಅವಹೇಳನೆಯನ್ನು ಅದು ನನ್ನ ಕುಲಾಂಗರ ಪುತ್ರನ ಕೈಯಿಂದ. ಪರಮಾತ್ಮ, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಮರೆಯನ್ನು ನೀನು ಆಲಿಸುವುದಿಲ್ಲವೇ? ಇದು ಇದು ನಿನ್ನ ಪಾದ ಕಮಲವನ್ನು ಮುಟ್ಟಿ ಹೇಳುವೆನು, ದಯಮಾಡಿ ಈ ಸ್ಥಳವನ್ನು ಬಿಟ್ಟು ಹೋಗು ತಂದೆ, ಬಿಟ್ಟು ಹೋಗು. ಹೇಳು ತಾಯಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಸೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣಕಾಲದಲ್ಲಿ ನಾಶವಾಗಲಿ. ನಾನು ದುರ್ಯೋಧನನನ್ನು ಪ್ರಿಯ ಬಂಧು ಎಂದು ಆಲಂಗಿಸಲು ಬಂದೆನು. ಆದರೆ ಅವನ ವೈರ್ಯ, ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತವಾದ ವಾತಾವರಣದಿಂದ ನನ್ನ ಹೃದಯದ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುತ್ತಿದ್ದೇನೆ. ಪಲಾಯನ ಹಗ್ಗದಿಂದ ಕೃಷ್ಣನನ್ನು ಬಂಧಿಸಿರಿ. ನಿಲ್ಲ ದುರ್ಯೋಧನ, ಯಾರಿಗೆ ಸಾಧ್ಯ ಕೃಷ್ಣ? ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನನ್ನು ಕತಿ ಬೇಡೈಸು ಯೋಧನನೆ ತೋರಿ ಗತಿಯೊಳು ಸೈವನೆ. ಕತಿ ಬೇಡೈಸು ಯೋಧನನೆ ತೋರಿ ಗತಿಯೊಳು ಒದರುವೆ ಅದೇ ಮಾತೊಡರುವೆ, ಅದಕ್ಕಿಂತ ಒದರುವೆ ಅದೇ ಮಾತೊಡರುವೆ. ಹುಳೈನ ಕುಲದ ಮರತೆಯ ಗುರಗಳು ನಡೆಯಲಿ, ಹುಳೈನ ಕುಲದ ಮರತೆಯ ಗುರಗಳು ನಡೆಯಲಿ. ಕತಿ ಬೇಡೈಸು ಯೋಧನನೆ ತೋರಿ ಗತಿಯೊಳು ಸೈವನೆ. ಕದನದೊಳು ನಿನ್ನ ಮದವನಡಗಿವ ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬಿರುಗಾಳಿಯಿಂದ ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಬಂಧಿಸಲೆತ್ತಿಸುವಿರ. ಅಸಾಧ್ಯ, ಇದಿಂದು ನಿಮ್ಮಿಂದ ಅಸಾಧ್ಯ. ಈಗ ಬಂಧಿಸಿರಿ ನನ್ನನ್ನು. ಸಹೋದರ ದುಶ್ಯಾಸನ ಖಡ್ಗವನ್ನು ಹೊರಗೆಳೆದು ಆ ದುಷ್ಟವನ್ನು ಇಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ನನ್ನ ಸಂಗಡ ಬಾಕನ್ನ, ನಿನ್ನ ಬಳಿಯಲ್ಲಿ ಕೆಲವು ವಿಚಾರವನ್ನು ಮಾತನಾಡುವುದಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಈ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ನೀನು ಕುಲಹೀನನಲ್ಲ. ಕುಲಹೀನನಲ್ಲಿ ಕಂಡುಬರುವ ಯಾವ ಲಕ್ಷಣಗಳು ನಿನ್ನಲ್ಲಿಲ್ಲ ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದ ಲವ ತೆರೆದಿದ ಸುಖ ಬಾಲಕ, ಸುಖಧೀರ
ಕುಲಹೀನನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಂಚ ಪಾಂಡವರೇ ನಿನ್ನ ಸಹೋದರರು ಕರ್ಣ. ಓಹೋ, ಮರೆತಿದ್ದನು. ಇದು ಯುದ್ಧದ ಸಮಯ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವಾ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯಿಯೇ. ಪರಮಾತ್ಮ, ಇದು ಸತ್ಯವೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವರಾಣೆಗೂ ಇದು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುವೆ ದೇವಾ.
ಹೃದಯದ ಅಂತರವರಿತು ಜನುಮದಾತೆಯ ನಿರ್ಣಯವರಿತು ಜೀವಿಸಲೇ ಬರಿ ಸಹಚರ ಜೊತೆಗೂಡಿ ಜೀವಿಸಲೇ ಬರಿ ಸಹಚರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ಬಿದ್ದು ವೇದಿಕ ಪರಮೇಶ್ವರ ಒಂದು ಕಡೆ ಆಶ್ರಯಿಸಿ ಆಧರಿಸಿದ ಕೌರವೇಶ್ವರನು ಮತ್ತೊಂದು ಕಡೆ ಸೋದರರು ಎಂಬ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು ಹೀಗಿರುವಾಗ ಯಾರನ್ನು ಆಶ್ರಯಿಸಲಿ ಯಾರನ್ನು ತಿಳಿಸಲಿ ದಿಕ್ಕೆ ತೋಚುವಂತಿಲ್ಲವಲ್ಲ ದೇವ. ಕರ್ಣ, ಮನಸ್ಥೈರ್ಯವನ್ನು ತಂದುಕೋ. ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ನೀನು ಯಾರನ್ನು ಆಶ್ರಯಿಸಬೇಕೋ ಯಾರನ್ನು ತ್ಯಜಿಸಬೇಕೋ ನೀನೇ ನಿರ್ಧರಿಸು ಕರ್ಣ. ಕರ್ಣ, ಪರಮಾತ್ಮ, ಮತ್ತೊಂದು ಮಾತು ಕರ್ಣ. ಈ ದಿನ ಗಂಗಾ ತೀರಕ್ಕೆ ನಿನ್ನ ತಾಯಿಯಾದ ಕುಂತಿ ದೇವಿಯು ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ? ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪರಮ ಭಾಗ್ಯತೆಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯಿ. ಧರ್ಮವೇ ಸತ್ಯವೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ರುದ್ರಾಂಶ ಸಂಭೂತನಾದ ಸಾವಿರ ಆನೆ ಬಲವುಳ್ಳ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರರು ನನ್ನ ಸಹೋದರರೇ. ಪರಶಿವನೊಡನೆ ಸರಿಸಮವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಅನುಜನೇ. ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆ. ಆ ನಿನ್ನ ರುಂಡವು ಮುಂಡದಿಂದ ಬೇರ್ಪಟ್ಟು ಈ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಕಣ್ಣುಗಳಿಂದ ನೋಡಿ ಹೇಗೆ ಸಹಿಸಲಿ? ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಮೇಲೆ ಮನಸ್ಸಿಗೆ ಅಂತ ಉಭಯ ಸಂಕಟ ದೇವ. ಹೀಗಿರುವಲ್ಲಿ ಆ ಪಾಂಡವರನ್ನು ಉಳಿಸಲೇ ಅಥವಾ ವಧಿಸಲೇ? ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ? ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲುವುದೇ? ಬಿಟ್ಟೊಡೆ ಕೌರವೇಯನು ಈದರೆಯೋ ಸುಖ ಸಂಪತ್ತಿನಿಂಬಾಳ್ವನೆ. ಚಲದೆ ಪಾರ್ಥನ ರುಂಡವಂ ತರಿದೋ, ಚಲದೆ ಪಾರ್ಥನ ರುಂಡವಂ ತರಿದೋ ಮಮ ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಸಲ್ಕಾಗದೆ ಪಾರ್ಥನ ಘೋರ ಚರಕೆನ ಸುತ್ತಾಗಲೇ ಸಾಯಲೇ. ಏನು ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನರಿತ ಕೌರವರು ನಿರ್ಭಯದಿಂದ ನಿನ್ನ ವಿಷಯದಲ್ಲಿ ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವೇನಿದೆ ಕರ್ಣ? ದುರ್ಯೋಧನನ ಮೇಲೆ ನಿನಗಿರುವ ಸ್ನೇಹ
ರಾಜಭಕ್ತಿಯ ಭರವಸೆಯಿಂದ ನಿನ್ನ ಮೇಲೆ ತುವಾಜ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ ಕರ್ಣ. ಇದೆಲ್ಲವನ್ನು ಕೇಳಿಸಿಕೊಂಡ ದುರ್ಯೋಧನನು ಕೇಳಿಸಿದರೂ ಕೇಳಿಸಿದಂತೆ ಸುಮ್ಮನಿದ್ದನು ಕರ್ಣ. ನಿನ್ನನ್ನು ನೋಡಿದರೆ ಅದೆಷ್ಟು ದುಃಖ ಗೊತ್ತೇ ನನಗೆ ಕರ್ಣ. ದೇಹದಲ್ಲಿ ವಂಚನೆ ಶಕುನಿ, ನಿಜವಾಗಲಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಮರಮಾಚದ ಹೇಳು. ಸಭೆಯಿಂದ ಕೃಷ್ಣನು ಹೊರ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತು ಬುದ್ಧಿ ಹೋದವನಾಗಿ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು ಕರ್ಣ. ಅವನಾಗ ಸಮಸ್ತ ಸಾಮಂತರಿಗೂ ಪಾಂಡವರ ಮೇಲೆ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಆಜ್ಞೆಯನ್ನು ನೀಡಿದನು ಕರ್ಣ. ಎಲ್ಲವೂ ನಿಶ್ಚಯವಾದಂತೆ ಆಗ ದುರ್ಯೋಧನನು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ, ಅಂದರೆ ನಿನಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಮನದ ಇಚ್ಛೆಯನ್ನು ವ್ಯಕ್ತಪಡಿಸಿದನು ಕರ್ಣ. ಆಗ ಭೀಷ್ಮನು ಗುರುಪಿತಾಮಹರು ಏನು ಹೇಳಿದರು ಶಕುನಿ? ಅಸೂಯೆಯಿಂದ ಆತನು ಹಾಗೆ ಹೇಳಿರಲಾರ, ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಕನಸು ಭಂಗವಾಯಿತು ಕರ್ಣ. ಶಕುನಿ, ನಾನು ಎಂದು ಯಾವತ್ತು ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನಲ್ಲಿ ನನ್ನಲ್ಲಿದ್ದ ಅವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ ಆ ವಿಷಯವನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಹಿತನುಡಿಗಳಿಗೆ ನೀನಲ್ಲಿ ವಶನಾದೆಯೋ ಏನೋ ಎಂದು ಸಂದೇಹವಿದೆ ಆ ದುರ್ಯೋಧನನಿಗೆ. ಸಂದೇಹ ಶಕುನಿ, ಕುರುಕುಲದ ಅರಸರಿಗೆ ಈ ಕರ್ಣನ ಸ್ವಾಮಿ ನಿಷ್ಠೆಯು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು, ಆದರೇನು ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ವಿಚಾರವನ್ನರಿಯದೆ ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣನು ಆ ಭೀಷ್ಮನು. ಯಾರಾದರೂ ಆಗಿರಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ. ಅವರು ಏನು ಹೇಳಿದರು ಶಕುನಿ? ಆ ವಿಷಯವನ್ನು ನಾನು ನನ್ನ ಬಾಯಿಂದ ಹೇಳಲಾರೆ ಕಿರಣ. ವಿಷಯವನ್ನರಿಯದೆಯೇ ತಕ್ಕೆ ಕರ್ಣನೆ, ವಿಷಯವನ್ನರಿಯದೆಯೇ ತಕ್ಕೆ ಕರ್ಣನೆ, ಮನಗಳು ಮಾನದಿ ವ್ಯಥೆ ಪಡುತ್ತಿರುವೆ. ಭೀಷ್ಮಾದಿಗಳು ಜರಿದರು ಸಭೆಯೊಳು, ಭೀಷ್ಮಾದಿಗಳು ಜರಿದರು ಸಭೆಯೊಳು, ಹೀನ ಕುಲದವ ಸೂತ ಕುಲದವ, ಹೀನ ಕುಲದವ ಸೂತ ಕುಲದವ ಎಂದಿಯಾಳಿಸಿ ಜರಿದರು ಸಭೆಯೊಳು, ಎಂದಿಯಾಳಿಸಿ ಜರಿದರು ಸಭೆಯೊಳು. ವಿಷಯವನ್ನರಿಯದೆಯೇ ತಗೆ ಕರ್ಣನೆ, ಮನದೊಳು ಮಾನದಿ ವ್ಯಥೆ ಪಡುತ್ತಿರುವೆ. ಕರ್ಣ ಆ ದುರ್ವಾರ್ತೆಗಳನ್ನು ನಾನು ನುಡಿಯಲಾರೆ ಕರ್ಣ, ನುಡಿಯಲಾರೆ. ಸೂತ ಕುಲದವನೆಂದು ಹೀತ ಕುಲದವನೆಂದು ಜರಿದರು ಕರ್ಣ. ಪರಮೇಶ್ವರ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಈ ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನೆ ಶಕುನಿ. ಶಕುನಿ, ಸಭೆಯಲ್ಲಿ
ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರರೆಂದು ನನ್ನ ಸಂಗಡ ಆಡುತ್ತಿರುವುದಿಲ್ಲ, ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರನ್ನು ಸುರಿಸುತ್ತಾ ಆ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನಮಿಸಿಕೊಳ್ಳುತ್ತಿದ್ದೆ. ನನ್ನ ಯಾವ ಅಪಮಾನಕ್ಕೆ ಸೂತ ಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಅಪಮಾನಗಳೆಲ್ಲವೂ ಗುಣವನ್ನು ಅವಲಂಬಿಸಿದೆ, ಕುಲವನ್ನಲ್ಲ ಎಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷಣದಿಂದ, ದೈವ ಬಲದಿಂದ ಈ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ಆದರೂ ಜನ್ಮದ ದುಷ್ಟಭೂತಗಳು ನನ್ನನ್ನು ಬಿಟ್ಟಿಲ್ಲ ಶಕುನಿ, ಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಆರ್ಯರು ಈ ಸಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ವ್ಯಾಜ್ಯವಾದ ಸ್ನೇಹವನ್ನು ನಿರಾಕರಿಸಿದರ ಪರಿಣಾಮ ಆ ಗೌರವಕ್ಕೆ ತಿಳಿಯಲಿ. ಈ ಕರ್ಣನ ಶಸ್ತ್ರಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂದು ಆ ಕೌರವರಿಗೆ ತಿಳಿಯಲಿ. ಅಸ್ತ್ರಧಾರಣ ಮಾಡು ಕರ್ಣ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಆಲೋಚನೆ ಇಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದಲೇ ಅಪಮಾನವನ್ನು ನೋಡಬೇಕೆಂದಿದ್ದರೆ ಅಸ್ತ್ರಧಾರಣ ಮಾಡು. ಶಲ್ಯ ಕೃಪಾದಿಗಳು ಇದಕ್ಕಿಂತಲೂ ಹೆಚ್ಚಿನ ಅಪಮಾನವನ್ನು ಮಾಡಲು ಕಾದು ಕುಳಿತಂತಿದೆ. ಈ ವಿಷಯದಲ್ಲಿ ದುರ್ಯೋಧನನು ಗುರುಜನರ ಮೇಲಿನ ಭಕ್ತಿಯಿಂದ ತಟಸ್ಥ ಭಾವವನ್ನು ಅನುಸರಿಸಿದರೂ ಕಾರಣವಿಲ್ಲ ಕರ್ಣ. ದುರ್ಯೋಧನಲ್ಲಿ ಈ ರೀತಿ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ, ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿ ಶಕುನಿ. ದೊರದೋಳ್ನ ಯಾರಿಗೆ ರಣವಂ ಗೈಯಲೇ, ದೊರದೋಳ್ನ ಯಾರಿಗೆ ರಣವಂ ಗೈಯಲೇ, ಜಡಮತಿಗಳೆಲ್ಲವೂ ದೋಷಿಸೋತಿಯರೋ.
ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಈ ಅಸ್ತ್ರವನ್ನು ತೊಡುವುದಿಲ್ಲ ಶಕುನಿ, ತೊಡುವುದಿಲ್ಲ. ಇದನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನ್ನನ್ನು ಎಲ್ಲೆಲ್ಲಿ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಂದು ಬಹಳ ವೇಳೆಯಾಗಲಿಲ್ಲ ಕೌರರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಆಗ ನೋಡುವೆ ಶಪಥವೇನೆಂದು. ನಿಲ್ಲು ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದತಲಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಈ ಸೂತ ಕುಲದರಿಗೆ ಸಂತೋಷದ ವಿಷಯವೇ? ಹೇ ಹೇ, ನಿಲ್ಲು ಕರ್ಣ, ನಿಲ್ಲು. ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆ ಇರುವ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನನ್ನಾಗಿ ಮಾಡಬೇಕೆಂದಿದ್ದರೆ ಕರ್ಣನ ರೀತಿಯೇ ವಿಚಿತ್ರವಾಗಿರುವುದಲ್ಲ ಮಾವ. ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ? ಏಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಆದರೆ ಈಗ ಅವನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಅದೆಷ್ಟು ಜನರ ವೈರತ್ವವನ್ನು ಕಟ್ಟಿಕೊಳ್ಳುವ ದುರ್ಯೋಧನ. ಭಾರ್ಗವ ವಿಜಯಿಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಕೃಪ, ಅಶ್ವತ್ಥಾಮ ಇಂತಹವರೇ ಮೊದಲಾದ ಉತ್ತಮ ವರ್ಣದ ಮಹಾಋತುಕರನ್ನು ಬಿಟ್ಟು ನೀಚ ಕರದಲ್ಲಿ ಹುಟ್ಟಿದ ಕಾರಣನಿಗೆ ಸೇನಾಧಿಪತ್ಯವೇ? ಪುರಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಅದೆಂತಹ ಅನರ್ಥಕಾರಿ ಅವರವರೆಂದು ಯೋಚಿಸಿರುವೆಯ ಕಾರಣ ಯೋಚಿಸುವೆ ದುರ್ಯೋಧನ. ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಅವರು ಮೊದಲೇ ನಿಜ ಅಂತರಂಗದಲ್ಲಿ ಬಾಹ್ಯಾಗಾರದಲ್ಲಿ ಕೌರವರ ಪಕ್ಷದವರೇ ಆಗಿದ್ದರೂ ಕೂಡ ರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು ನಿನ್ನನ್ನು ತ್ಯಜಿಸಲು ಇಚ್ಛಿಸುವುದಿಲ್ಲ. ಮೊದಲು ಹೋಗಿ ಭೀಷ್ಮ ದ್ರೋಣಾದಿಗಳನ್ನು ಒಪ್ಪಿಸಿ. ಯುದ್ಧವು ಸನ್ನಿಹಿತವಾಗುತ್ತದೆ, ಸಮಯವಿಲ್ಲ. ಹಾಗೆ ಮಾಡುವೆನು ಸೌಬಲ ರಾಜ. ನೀನು ನನ್ನ ಸಂಗಡ ಬಾಮಾವ. ಬಾಮಾವ, ನಡೆ ನಡೆ ದುರ್ಯೋಧನ, ನಡೆ. ಕುರುಕುಲದ ರಣಕಲಿ ನಡೆ. ನೀನಾಗುವೆ ರಣರಂಗದಲ್ಲಿ ನರಬಲಿ. ಎಂದಿಗೆ ನಿನ್ನ ಮಡದಿ ಮಂಡೋದರಿಯು ನಿನ್ನ ಚೆಂಡ ಮುಂಡೆಗಳೆದರು ಮಂಡಗೆದರಿ ಮುಂಡೆಯಾಗುವಳೋ ಅಂದಿಗೆ ಈ ಶಕುನಿಗೆ ವಿಶ್ರಾಂತಿ. ನಿನಗೆ ನಿಮ್ಮಪ್ಪನಿಗೆ ಕಣ್ಣು ಮಾತ್ರ ಕುರುಡು, ನಿನಗೆ ದೇಹವೇ ಕುರುಡು. ಆರದು 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 ಶಕುನಿಯ ದ್ವೇಷವೇ ದೂರದು ಕೌರವನ ಆರದು 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 ಶಕುನಿಯ ದ್ವೇಷವೇ ದೂರದು ಕೌರವನಂಶ. ಆರಿಸಿ ಕಲಹ ಪತಾಕೆ ಒಡನಾಡಿಸಿ ಶಸ್ತ್ರ ಸಲಾಕೆ. ಆರಿಸಿ ಕಲಹ ಪತಾಕೆ ಒಡನಾಡಿಸಿ ಶಸ್ತ್ರ ಸಲಾಕೆ. ಕೂಡಿಸಿ ಕುರು ಪಾಂಡವರ ಕೂಡಿಸಿ ಕುರು ಪಾಂಡವರ ತಲೆ ಹಾಕೆನು ನಾ ಕೌರವನ. ತಲೆ ಹಾರಿಸುವೆನು ನಾ ಕೌರವನ. ಆರದು 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 ಶಕುನಿಯ ದೇಶ ಬೇರೂರದು ಕೌರವ.
ರಕ್ತವ ಹರಿಸಿ ಅವ ಕಣ್ಣಲ್ಲಿ ನೀರನ್ನು ತರಿಸುವೆನಾ ಈ ಮಣ್ಣಲ್ಲಿ ರಕ್ತವ ಹರಿಸಿ ಅವ ಕಣ್ಣಲ್ಲಿ ನೀರನ್ನು ತರಿಸುವೆನಾ ಕೂಡಿಸಿ ಕುರುಪಾಂಡವರ ಕೂಡಿಸಿ ಕುರುಪಾಂಡವರ ನಾನಟ್ಟುವೆಯ ಮನೆಡೆ ಕೌರವನ ನಾನಟ್ಟುವೆಯ ಮನೆಡೆ ಕೌರವನ ಆರದು 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 ಶಕುನಿಯ ದೇಶ ಬೇರೂರದು ಕೌರವನು